ಇಂಡಿಯಾ ಆಸ್ಟ್ರೇಲಿಯಾ 4ನೇ ಟೆಸ್ಟ್ ಮ್ಯಾಚ್ ಡೇ 1. ಈ ಒಂದು ಡೇನಲ್ಲಿ ಟೋಟಲ್ ಆಗಿ ಆಸ್ಟ್ರೇಲಿಯಾ ಈ ಒಂದು ಇನ್ನಿಂಗ್ಸ್ನಲ್ಲಿ ಫಸ್ಟ್ ಇನ್ನಿಂಗ್ಸ್ನಲ್ಲೇ ಅವರೊಂದು ಮೇಲ್ಗೆ ಸಾಗಿಸಿದ್ದಾರೆ ಫ್ರೆಂಡ್. ಯಾಕಪ್ಪ ಅಂದರೆ ಟೋಟಲ್ ಆಗಿ ಆಸ್ಟ್ರೇಲಿಯಾ 311ಕ್ಕೆ 6 ವಿಕೆಟ್ ಕಳ್ಕೊಂಡಿದೆ ಫ್ರೆಂಡ್. ಟೋಟಲ್ ಆಗಿ ಇನ್ನೂ ಕೂಡ ಸ್ಕ್ರೀಸ್ನಲ್ಲಿರೋದು ಸ್ಟೀವನ್ ಸ್ಮಿತ್ ಹಾಗೆ ಬ್ಯಾಟ್ ಕಮಿನ್ಸ್ ಕೂಡ ಇನ್ನೂ ಸ್ಕ್ರೀಸಲ್ಲಿದ್ದಾರೆ. ಟೋಟಲ್ ನೋಡೋದಾದರೆ ಇಲ್ಲಿ ಸ್ಯಾಮ್ ಕಾನ್ಸ್ಟನ್ಸ್ 60 ರನ್ ಮಾಡಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ 60 ರನ್. ಆಮೇಲೆ ಉಮನ್ ಕ್ವಾಸಾ 57. ಟೋಟಲ್ ಆಗಿ ಇವರೊಂದು ಪಾರ್ಟ್ನರ್ಶಿಪ್ ಚೆನ್ನಾಗಿ ಬಂತು. 89 ರನ್ನು ಪಾರ್ಟ್ನರ್ಶಿಪ್ ಕೂಡ ಚೆನ್ನಾಗಿ ಬಂತು. ಇವ್ರಿಗೆ ಇದೇ ಪ್ರಮುಖ ಸ್ವಲ್ಪ ಆಸ್ಟ್ರೇಲಿಯಾಕ್ಕೆ ಫಸ್ಟು ಸೆಷನ್ನಲ್ಲೇ ಸ್ವಲ್ಪ ಮೇಲ್ಗೈ ಆಗಿತ್ತು. ನೆಕ್ಸ್ಟ್ ಸೆಷನ್ನಲ್ಲಿ 72 ತಾಂಬುಲೇಶಮ್ ಹಾಗೆ ಸ್ಟೀವನ್ ಸ್ಮಿತ್ 68 ಹೊಡೆದಂಥ ಸ್ಟೀವನ್ ಸ್ಮಿತ್ ಇನ್ನೂ ಕೂಡ ಔಟ್ ಆಗಿಲ್ಲ. ಆಮೇಲೆ ನೆಕ್ಸ್ಟು ಟ್ಯಾವೆಲ್ಸ್ ಹೆಡ್ 0ಕ್ಕೆ ಔಟ್ ಆದರು ಬುಮ್ರಾ ಬಾಲಿಗೆ. ಅವರು ಬುಮ್ರಾ ಬಾಲಿ ಒಂದು ಬಾಲ್ ಬಿಟ್ಟರು, ಅವ್ರು ಬ್ಯಾಟ್ ಇದ್ದರು ಏಕ್ದಮ್ ಚಟ್ ಆಯಿತು, ಬೆಲ್ಸಿಗೆ ಕರೆಕ್ಟಾಗಿ ಬಾಲ್ ಟಚ್ ಆಯಿತು, ಔಟ್ ಆದರು. ನೆಕ್ಸ್ಟು ಮಿಚೆಲ್ ಮಾರ್ಷ್ ಇವರು ಕೂಡ 4 ರನ್ ಮಾಡಿದ್ದಾರೆ. ಹಾಗೆ ಅಲೆಕ್ಸ್ ಕ್ಯಾರಿ 31 ರನ್ನು. ಬ್ಯಾಟ್ ಕಮಿನ್ಸ್ 8 ರನ್ನು, ಇನ್ನೂ ಕೂಡ ನಾಟ್ ಔಟ್. ಅಂದರೆ ಇಲ್ಲಿ ಈ ಒಂದು ಟೋಟಲ್ ಆಗಿ ಈ ಒಂದು ಇನ್ನಿಂಗ್ಸ್ನಲ್ಲಿ ಫಸ್ಟ್ ಡೇನಲ್ಲಿ ಮಿಂಚಿದ್ದಾರಪ್ಪ ಅಂದರೆ ಸ್ಯಾಮ್ ಕಾಸ್ಟನ್ಸ್. ಯಾಕಪ್ಪ ಅಂದರೆ ಇವರು ಒಮ್ಮೆ ABD ಬ್ಯಾಟಿಂಗ್ ಮಾಡ್ತಾರಲ್ಲ IPL 2020ಯಲ್ಲಿ, ಆ ರೀತಿ ಬುಮ್ರಾ ಅಂದರೆ ವಿಶ್ವದ ನಂಬರ್ 1 ಸರ್ವಶ್ರೇಷ್ಠ ಬಾಲರ್ಗೆ ಇವರು ಟೆಸ್ಟ್ನಲ್ಲೇ ಹಿಂದಕ್ಕೆ 6 ಹೊಡಿತಾರೆ ಅಂದರೆ ಇವ್ರನ್ನ ಆ ರೀತಿ 6 ಆಗಲಿ 4 ಆಗಲಿ ಬುಮ್ರಾ ಬಾಲಿಗೆ ಒಂದೇ ಓವರ್ಗೆ 1 6 2 4 ಟೋಟಲ್ ಆಗಿ 14-15 ರನ್ ಮಾಡಿದ್ದಾರೆ ಫ್ರೆಂಡ್ ಒಂದೇ ಓವರಿಗೆ ಬುಮ್ರಾ ಬಾಲಿಗೆ. ಟೋಟಲ್ ಹೇಳ್ಕೊಂಡ್ರೆ ಬುಮ್ರಾ ಅವರು ಕೂಡ ನಗ್ತಾರೆ ಇವನೊಂದು ಬ್ಯಾಟಿಂಗ್ ಶೈಲಿ ನೋಡಿ. ಯಾಕಪ್ಪ ಅಂದರೆ ಹೊಸಬ್ರು ಯಾರಾಗಲಿ ಟೆಸ್ಟಿಗೆ ಹೊಸಬ್ರು ಬಂದರೆ ಈ ಥರ ಆಗ್ತಾ ಇರುತ್ತೆ. ಯಾಕಂದರೆ ಅವರೊಂದು ಶೈಲಿ ಗೊತ್ತಿರಲ್ಲ ಬಾಲರ್ಗೆ, ಅವ್ರು ಯಾವ ಟೈಪ್ ಆಡ್ತಾರೆ, ಅವ್ರದ್ದು ಸ್ಟ್ರಾಟಜಿ ಏನಂತ ಗೊತ್ತಾಗಲ್ಲ. ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಆಮೇಲೆ ಸ್ವಲ್ಪ ಮ್ಯಾಚ್ನಲ್ಲಿ ಸ್ವಲ್ಪ ಕಿರಿಕಾಯಿತು ಫ್ರೆಂಡ್. ಯಾರ ಕಡೆಯಿಂದ ಅಂದರೆ ಸ್ಯಾಮ್ ಕಾಸ್ಟನ್ಸ್ ಹಾಗೆ ವಿರಾಟ್ ಕೊಹ್ಲಿ. ಸ್ಯಾಮ್ ಕಾಸ್ಟನ್ಸ್ ಈ ಕಡೆಯಿಂದ ಬರ್ತಾಯಿದ್ರು, ಈ ಕಡೆಯಿಂದ ವಿರಾಟ್ ಕೊಹ್ಲಿ ಬರ್ತಾಯಿದ್ರು. ಅವ್ರು ಸ್ವಲ್ಪ ಭುಜ ಬೇಕಂತ ತಾಕ್ಸಿದ್ರು, ವಿರಾಟ್ ಕೊಹ್ಲಿಯಿಂದ ತಾಕ್ಸಿದ್ರು. ಕರೆಕ್ಟ್ ಹೇಳ್ಬೇಕಂದ್ರೆ ತಾಕ್ಸಿದ್ದಕ್ಕೆ ಸ್ವಲ್ಪ ವಾರ ಅಲ್ಲಿ ಕಿರಿಕ್ ಮಾಡ್ಕೊತಾ ಇದ್ರು. ಹಾಗೆ ಅಂಪೈರ್ ಹಾಗೆ ಆಟಗಾರರು ಬಂದು ಮತ್ತೆ ಸರಿ ಮಾಡಿದ್ರು. ಅದನ್ನ ಸರಿ ಮಾಡಿ ಈ ಒಂದು ಇವತ್ತಿನ ಅನಾಲಿಟಿಕ್ಸ್ ನಿಮಗೆ ಕಂಪ್ಲೀಟಾಗಿ ತಿಳಿಸಿದ್ದೀನಿ ಫ್ರೆಂಡ್. ಇದು ಸ್ವಲ್ಪ ಆಸ್ಟ್ರೇಲಿಯಾ ಈ ಒಂದು ಡೇ ಮೇಲ್ಗೈ ಸಾಗಿಸಿದೆ. ಆದರೆ ಫಸ್ಟು ಸೆಷನ್ನಲ್ಲಿ ಅವರೊಂದು ಕಂಪ್ಲೀಟಾಗಿ ಮೇಲ್ಗೈ ಸಾಗಿಸಿದ್ರು. ಟೋಟಲ್ ಆಗಿ 112ಕ್ಕೆ 1 ವಿಕೆಟ್ ಬಂದರು ಫ್ರೆಂಡ್. 112 ರನ್ನಿಗೆ 1 ವಿಕೆಟ್ ಕಳ್ಕೊಂಡಿದ್ರು. ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟು ಸ್ವಲ್ಪ ಮಟ್ಟಿಗೆ ಮತ್ತೊಂದು ವಿಕೆಟ್ ಆಯಿತು. ಆಮೇಲೆ 3ನೇ ಸೆಷನ್ನಲ್ಲಿ ಪ್ರಮುಖ 4 ವಿಕೆಟ್ ತೆಗೆದಿರೋ ಫ್ರೆಂಡ್. ಅದೇ ಸ್ವಲ್ಪ ಇಂಡಿಯಾಕ್ಕೆ ಸ್ವಲ್ಪ ಮಟ್ಟಿಗೆ ಮೇಲ್ಗೈ ಅನ್ಬೋದು ಫ್ರೆಂಡ್. ಇದು ಕಂಪ್ಲೀಟ್ ಹೇಳ್ಬೇಕಂದ್ರೆ ಇವತ್ತಿಂದು ಟೋಟಲ್ ಆಗಿ ಆಸ್ಟ್ರೇಲಿಯಾ ಮೇಲ್ಗೈ ಆಗುತ್ತೆ ಫ್ರೆಂಡ್ ನೋಡೋದಾದರೆ ನೋಡೋಣ ಫ್ರೆಂಡ್. ಇನ್ನೂ ಕೂಡ 4 ವಿಕೆಟ್ ಅದಾವೆ. ಇನ್ನೂ ಕೂಡ ಸ್ಮಿತ್ ಇದ್ದಾರೆ, ಬ್ಯಾಟ್ ಕಮಿನ್ಸ್ ಇದ್ದಾರೆ. ಈಗ 311 ರನ್ ಮಾಡಿದ್ದಾರೆ. ನನಗೆ ಅನ್ಸೋ ಮಟ್ಟಿಗೆ ಇನ್ನೊಂದು 50 ರನ್ ಮಾಡ್ಬೋದು, ಅಥವಾ ಇನ್ನೊಂದು 400 ಟಾರ್ಗೆಟ್ ಕೊಡ್ಬೋದು. ಫಸ್ಟ್ ಇನ್ನಿಂಗ್ಸ್ನಲ್ಲಿ 400 ಕೊಡ್ಬೋದು. ಅದು ನಮ್ಮ ಇಂಡಿಯಾ ಹೇಗೆ ಚೇಂಜ್ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಟೋಟಲಾಗಿ 5 ಗಂಟೆಗೆ ಮ್ಯಾಚ್ ಚಾಲೂ ಆಗುತ್ತೆ. 5 ಗಂಟೆ ಅಂದರೆ ಏನು 5:30 ಅಥವಾ 6 ಗಂಟೆ ಒಳಗಡೆ ಆಸ್ಟ್ರೇಲಿಯಾ ಆಲ್ಔಟ್ ಆಗಿರುತ್ತೆ ನನಗೆ ಅನ್ಸೋ ಮಟ್ಟಿಗೆ. ಆಮೇಲೆ 6 ಗಂಟೆಯಿಂದ ಹಿಡಿದು 7 ಗಂಟೆಗೆ ಬ್ಯಾಟಿಂಗ್ ಆದರೂ ಕೂಡ ಇಂಡಿಯಾ 1 ತಾಸು ಫಸ್ಟ್ ಸೆಷನ್ನಲ್ಲಿ ಮಾಡ್ಬೋದು. ಲಂಚ್ ಒಳಗಡೆ 1 ತಾಸು ಬ್ಯಾಟಿಂಗ್ ಮಾಡ್ಬೋದು. ಆದರೆ ಬ್ಯಾಟಿಂಗ್ ಈ ಒಂದು ಬಾಕ್ಸಿಂಗ್ ಡೇ ಟೆಸ್ಟ್ನಲ್ಲಿ ಇಂಡಿಯಾ ಹೇಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅನ್ನೋದು ಕೂಡ ನಾಲ್ಕಿಗೆ ಬ್ಯಾಟಿಂಗ್ನಲ್ಲಿ ಗೊತ್ತಾಗುತ್ತೆ. ನಮ್ಮೊಂದು ಇಂಡಿಯಾದ್ದು ಏನು ಅವ್ರಿಗೆ ಪೈಪೋಟಿ ಕೊಡುವಂಥ ರನ್ ಟಾರ್ಗೆಟ್ ಕೊಡ್ತಾರೋ ನೋಡೋಣ ಫ್ರೆಂಡ್. ಈ ಒಂದು ಮ್ಯಾಚ್ ಡೂ ಆರ್ ಡೈ ಇಂಡಿಯಾಕ್ಕೆ ಗೆಲ್ಲಲೇಬೇಕು ಫ್ರೆಂಡ್. ಟೋಟಲ್ ಆಗಿ ತಿಳಿಸಿದ್ದೀನಿ ಅನಾಲಿಟಿಕ್ಸ್. ಹಾಗೆ ಈ ಒಂದು ಅನಾಲಿಟಿಕ್ಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ ನೋಡೋರಲ್ಲ ಒಂದು ಸಬ್ಸ್ಕ್ರೈಬ್ ಪಾಸ್ ಮಾಡಿ. ಯಾಕೆ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋಸ್ ಟೇಕ್ ಕೇರ್. ಬಾಯ್.